ಇವತ್ತು ಏನು ನೋಡೋಣ ಅಂದರೆ ಪೊಲೀಸ್ ಪೇದೆ ಎಕ್ಸಾಮ್ ಈಗ ಪ್ರಾರಂಭವಾಗಿತ್ತು. ಇದು ಮತ್ತು ಇತರ ಎಕ್ಸಾಮ್ಸ್ ಬಗ್ಗೆನೂ ಹೇಳ್ತೀನಿ. ಮೊದಲು ಪೊಲೀಸ್ ಪೇದೆ ಬಗ್ಗೆ ಫಿಸಿಕಲ್ ಹೆಂಗೆ ಪ್ರಿಪರೇಷನ್ ಇರಬೇಕು ಮತ್ತು ಈ ಎಕ್ಸಾಮ್ ತಯಾರಿ ಹೆಂಗಿರ್ಬೇಕು ಅಂತಂದು ಹೇಳ್ತೀನಿ. ಮೊದಲು ಏನು ಮಾಡ್ತಿದ್ರು, ಫಿಸಿಕಲ್ ಮಾಡ್ತಿದ್ರು. ಇವಾಗ ಎಕ್ಸಾಮ್ ಮಾಡ್ತಾರೆ, ಆಮೇಲೆ ಫಿಸಿಕಲ್ ಮಾಡ್ತಾರೆ. ಇದಕ್ಕೆ ಮುಂಚೆ ನಂದೊಂದು ಬಯೋಡಾಟಾ ಹೇಳ್ತೀನಿ. ನಾನು ಇಲ್ಲಿವರೆಗೆ ಒಂದು 5 ಬರೆಯನ್ನು ಬರ್ದಿದ್ದೀನಿ ಈ ಪೊಲೀಸ್ ಕಾನ್ಸ್ಟೇಬಲ್. ಇದರಲ್ಲಿ ನಾನು 5ಕ್ಕೆ ಸೆಲೆಕ್ಷನ್ ಆಗಿ ಯಾವ್ಯಾವ ಬರ್ತೀನಿ ಅವಾಗೆಲ್ಲ ಸೆಲೆಕ್ಷನ್ ಆಗಿ ನಾನು ಮತ್ತೆ ಎಲ್ಲ ರಿಸೈನ್ ಮಾಡಿದ್ದೆ. ಒಂದು ಕೊನೆಯ ಜಾಬ್ ಬೆಂಗಳೂರು ಅಪ್ಲಿಕೇಶನ್ ಹಾಕಿದ್ದೆ, ಮತ್ತೆ ಆ ಕಡೆ ರಾಯಚೂರನ್ನು ಹಾಕಿದ್ದೆ. ನಮ್ದು ರಾಯಚೂರು, ಆದರೆ ರಾಯಚೂರನ್ನು ಸೆಲೆಕ್ಟ್ ಆಯಿತು. HKದಲ್ಲಿ ಬೆಂಗಳೂರು ಈ ಕಡೆ ಆಗಿತ್ತು. ನಾನು ಬೆಂಗಳೂರಿಗೆ ಬಂದೆ, ಯಾಕಂದರೆ ನಾನು ಮುಂದೆ ಓದಲು ವಾತಾವರಣ ಬೆಂಗಳೂರಲ್ಲಿ ಇದೆ ಅಂತಂದು ನಾನು ಬೆಂಗಳೂರು ಸೆಲೆಕ್ಷನ್ ಮಾಡ್ಕೊಂಡೆ. ಹಂಗಾಗಿ ಇವಾಗ ಏನಂದರೆ ನಾನು ಹೆಂಗೆ ಕ್ಲಿಯರ್ ಮಾಡಿದೆ ಅನ್ನೋದು. ಒಂದು ಸ್ಟ್ರಾಟಜಿ ಡಿಫ್ರೆಂಟು. ಮತ್ತು ಇವಾಗ ಈ ಹೊಸದಾಗಿ ಅಪ್ಲೈ ಮಾಡಿದವರು ಏನು ಗಾಬರಿ ಆಗಬೇಕಾಗಿಲ್ಲ. ಅವ್ರನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಈ ಎಕ್ಸಾಮು. ಅದನ್ನ ಹೆಂಗೆ ಫಾಲೋ ಮಾಡಬೇಕು ಅಂತ ನಾನು ಈ ಎಕ್ಸಾಮ್ ಮೂಲಕ ಹೇಳ್ಕೊಡ್ತೀನಿ. ನನ್ನ ಹೆಸರು ಬೇಡ, ನಮ್ಮದೇನು ಬಯೋಡಾಟಾ ನಾನು ಮುಂದೆ ನೀವು ಆಯ್ಕೆ ಮೆಸೇಜ್ ಮಾಡಿ ಅಷ್ಟೇ ಸಾಕು. ಒಂದನೇದು ನಾನು ಸಿಂಪಲಾಗಿ ಫಿಸಿಕಲ್ ಹೇಳ್ಬಿಡ್ತೀನಿ. ಇದೇನಲ್ಲ, ಫಿಸಿಕಲ್ ಬಗ್ಗೆ ಯಾರೂ ಬರೆಯೋದು ಮಾಡ್ಕೋಬೇಡಿ. ನಾನು ದಪ್ಪ ಇದೀನಿ, ನಾನು ತೆಳ್ಳಗದೀನಿ, ನನ್ನಿಂದ ಓಡೋಕ್ಕಾಗಲ್ಲ, ಅದಾಗಲ್ಲ ಅಂತ ಏನಲ್ಲ. ನೀವು ಇವಾಗ ಎಕ್ಸಾಮ್ ಕರೆದಾರಂದರೆ ಇದಕ್ಕೆ ನಿಮಗೆ ಫಿಸಿಕಲ್ ಇನ್ನೂ ಭಾಳ ದೂರ ಇರ್ತದೆ. ನೀವು ಏನಿಲ್ಲ, ಇವಾಗ್ಲಿಂತನೂ ಸಿಂಪಲ್ಲಾಗಿ ಒಂದು ಗಡಿಯಾರ ಕೈಯಲ್ಲಿ ಕಟ್ಕೊಂಡು ಹೋಗಿ ಒಟ್ಟು 4 ರೌಂಡ್ ಸುತ್ತಾಕೋದು ನೋಡ್ಬೇಕು. ಒಂದು ಗ್ರೌಂಡ್ ಇದೆ ಅಂದರೆ ಇದು 4 ರೌಂಡ್ ಸುತ್ತಾಕೋದು ನೋಡ್ಬೇಕು. ಮತ್ತೆ ನಿಮ್ಗೆ ಎದ್ದುಗಡೆನೆ ಓಡೋಕೆ ನನಗೊಂಥರ ನಾಚಿಕೆ ಆಗುತ್ತೆ, ಹಂಗಾಗುತ್ತೆ ಅಂದರೆ ನೀವು ಊರು ಬಿಡಿ. ಎಲ್ಲೋ ಧಾರವಾಡ ಅಂತಲ್ಲಿ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ ಚೆನ್ನಾಗಿದ್ದಾವೆ ಅಂತ ಒಂದು 4 ಗ್ರೌಂಡು ನೀವು ಒಂದು ತಿಂಗಳಿದ್ದು ಅಲ್ಲೇ ಸುಮ್ಮನೆ ಬೆಳಗ್ಗೆ ಹೋಗಿ ಓಡೋರ ಜೊತೆ ಒಂದು 4 ರೌಂಡ್ ಹೊಡೆದು ಅಭ್ಯಾಸ ಮಾಡ್ಕೊಂಬಂದ್ರೆ ಆಗುತ್ತೆ. ಅಲ್ಲೇನು ನೀವು ಸಂಕೋಚ ಪಟ್ಕೊಳೋದು ಏನು ಬೇಕಾಗಿಲ್ಲ. ಅಲ್ಲಿ ಬೇಜಾನ್ ಜನ ಇರ್ತಾರೆ. ಅಲ್ಲಿ ನೀವು ಯಾರು ಅವ್ರಿಗೆ ಗೊತ್ತಿರಲ್ಲ, ಅವ್ರು ಯಾರು ನಿಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಓಡಿ ನಿಮ್ಮ ಪಾಡಿಗೆ ನೀವು ಅಭ್ಯಾಸ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು ಅಷ್ಟೇ. 4 ರೌಂಡ್. ಇದು 4 ರೌಂಡ್ ಹೆಂಗೆ ಓಡ್ಬೇಕಂದ್ರೆ 6.5 ನಿಮಿಷ ಅಥವಾ 7 ನಿಮಿಷ ಐತೆ ಅಂತ ತಿಳ್ಕೊರಿ. 6ರಿಂದ 7 ನಿಮಿಷ ಐತೆ ಅಂತ ತಿಳ್ಕೊರಿ. 7 ನಿಮಿಷ ಇರ್ಬೋದು ಮೇ ಬಿ. ನಾನೇನು ಮಾಡ್ತಿದ್ದೆ ಅಂದರೆ ನಾನು 6 ನಿಮಿಷ ಒಳಗಡೆ ಇಲ್ಲಿವರೆಗೆ ಯಾವ್ಯಾವ 6 ನಿಮಿಷ ಒಳಗಡೆ ಕ್ಲಿಯರ್ ಮಾಡ್ಬೋದು. 6 ನಿಮಿಷ ಹಿಂಗೆ ಏನಂದರೆ ಫಸ್ಟ್ 2 ರೌಂಡು ಚೆನ್ನಾಗಿ ಓಡೋದು. ಈಗ ಹಿಂಗೆ ಈ ಟ್ರ್ಯಾಕಲ್ಲಿ 1 2 3 ಹಿಂಗೆ ಬಿಟ್ಟಿದಾರೆ ಅಂತ ತಿಳ್ಕೊಳ್ಳಿ. ಹಿಂಗೆ ಓಡೋಕೆ ಬಿಟ್ಟಿದ್ದಾರೆ ಅಂದರೆ ನೀವು ಈ ಫಸ್ಟ್ ಓಡೋನ್ ಇಂದರ ಸೆಕೆಂಡು ಅಥವಾ ಥರ್ಡ್ ಮೇಂಟೈನ್ ಮಾಡ್ತಾ ಇರ್ಬೇಕು ಸ್ಟಾರ್ಟಿಂಗಲ್ಲಿ. ಅರ್ಥ ಆಯ್ತಾ? ಈಗ ಒಟ್ಟು ಈ ಕಡೆ ಜಾಸ್ತಿ ಹೋಗ್ಬಾರ್ದು. ಈ ಟ್ರ್ಯಾಕ್ ಬಿಟ್ಟು ಈ ಕಡೆ ಹೋಗ್ಬಾರ್ದು. ಸ್ವಲ್ಪ ಟ್ರ್ಯಾಕಿಗೆ ಹತ್ಕೊಂಡು ಓಡಬೇಕು. ಸ್ಟಾರ್ಟಿಂಗ್ ಓಡೋರೆಲ್ಲ ಈ ಕಡೆನೇ ಬರೋಕೆ ನೋಡ್ತಿರ್ತಾರೆ. ಅವಾಗ ನೀವು ಅವ್ರನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಇಷ್ಟರೊಳಗಡೆ ಓಡ್ತಾ ಇರ್ಬೇಕು. ಒಂದು ಸೆಕೆಂಡು, ಥರ್ಡು, ಫೋರ್ತ್ ಇರ್ಬೇಕು ಲಾಸ್ಟ್ ಅಟ್ಲೀಸ್ಟ್ ಅಂದರೆ. ಅವಾಗ ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಮನ್ನು ಸಾಧ್ಯವಾದರೆ ಬಡ ಒಂದು 2 ರೌಂಡ್ ಹೊಡೆದ್ಬಿಡಕ್ಕೆ ಜಲ್ದಿ. ಇದು ಒಂದು 2 ನಿಮಿಷದಲ್ಲಿ ಕ್ಲಿಯರ್ ಆಗ್ಬೋದು ಮೇ ಬಿ. 2 10 ಆಮೇಲೆ ಇನ್ನೂ ಉಳಿದಿರೋ ಬರೀ 2 ರೌಂಡ್ ಉಳಿತಾವೆ. ಹೌದಾ? ಅವಾಗ 3ನೇ ರೌಂಡ್ ನಿಮ್ಗೆ ಎಷ್ಟು ಸುಸ್ತಾಗಿರ್ತಂದರೆ ನಿಮ್ಗೆ ಜೀವ ಬರೋ ರೀತಿಯಾಗಿ ಒಂದು ಸ್ವಲ್ಪ ಫೀಲಿಂಗ್ ಆಗುತ್ತೆ. ಆದ್ರೂ ನೀವು 1.5 ಅವರಲ್ಲಿ ಸ್ವಲ್ಪ ಓಡಿದ್ಕಿಂತ ಸಿಂಪಲ್ಲಾಗಿ ಓಡಿದರೆ ಇದು 3ನೇ ರೌಂಡ್ ಮುಗ್ತೈತೆ. ಇನ್ನೊಂದು ನೀವು ಫುಲ್ಲು ಸುಸ್ತಾಗಿರ್ತಿರ್ಬಿಡಿ, ಬಟ್ ಆದರೆ ಒಂದು ಆ್ಯಾವ್ರೇಜಲ್ಲಿ ಓಡಿಬಿಟ್ರೆ, ನಡ್ಕೊಂಡು ಹೋಗೋ ರೀಚರ್ ಹೋಗ್ಬಿಟ್ರೆ, ನಡ್ಕೊಂಡಂತಲ್ಲ ಬಟ್ ಓಡ್ಕೊಂಡು ಹೋಗ್ಬಿಟ್ರೆ, ಏನೋ ಬಾಯಿ ಗಟ್ಟಿ ಹಿಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಓಡ್ಬಿಟ್ರೆ ಈ 4 ರೌಂಡ್ ಮುಗಿದು ಹೋಗ್ಬಿಡ್ತದೆ. ಇಷ್ಟೇ ಇದು ಫಿಸಿಕಲ್ ಕ್ಲಿಯರ್ ಮಾಡೋದು. ಆಮೇಲೆ ಇದು ಮುಗಿದ ಗಟ್ಟೆನೆ ಒಂದು ಗುಂಡೆ ಎಸೆತ ಇರ್ತದೆ ಅಥವಾ ಹೈ ಜಂಪ್ ಇರ್ತೈತೆ, ಉದ್ದ ಜಿಗಿತ. ಇವೆರಡರಲ್ಲಿ ಇದು ಅಲ್ಲಕ್ಕೆ ಇದನ್ನೇನು ಮಾಡ್ಬೇಕಂದ್ರೆ ಎತ್ತರ ಜಿಗಿತ. ಕೆಲವೊಬ್ರು ನೋಡಿನಿ ಹೈ ಜಂಪ್ ಉದ್ದ ಜಿಗಿತ ಆಗಲ್ಲ ಅನ್ನೋಕ್ಕೆ ಎತ್ತರ ಜಿಗಿತಕ್ಕೆ ಹೋದ್ರೆ ಇದೇನಿಲ್ಲ, ಅದು ಹಿಂಗೆ ಬಾರ್ದು ಹಿಂಗೆ ಕಟ್ಟಿದ್ದು ಹಿಂಗೆ ಇರ್ತೈತೆ. ನೀವೇನಿಲ್ಲ ಹಿಂಗೆ ಹೋಗಿ ಸ್ವಿಮ್ಮಿಂಗ್ ಹೊಡೆಯೋ ರೀತಿಯಾಗಿ ಜಿಗಿದು ಬಿಡ್ಬೇಕು. ಯಾಕಂದ್ರೆ ಮುಂದೆ ಬೆಡ್ ಹಾಕಿರ್ತಾರೆ, ನಿಮ್ಗೇನು ಹಲ್ಲು ಮುರಿಯಲ್ಲ ಏನು ಮುರಿಯಲ್ಲ. ಹಿಂಗೆ ಹೋಗಿ ಹಿಂಗೆ ಜಿಗಿದು ಬಿಡಕ್ಕೆ ಅಟ್ಲೀಸ್ಟ್ ನೀವೇನು ಪ್ರಾಪರ್ ರೀತಿ ಜಿಗಬೇಕಂತ ಏನೂ ಇಲ್ಲ. ಹೋಗಿ ಜಿಗಿದು ಕ್ಲಿಯರ್ ಮಾಡ್ಕೊಂಬಂದ್ರೆ ಸಾಕು. ಗುಂಡು ಎಸೆತ ಹಿಂಗೆ ನಿಂತ್ಕೊಂಡು ಏನೋ ಒಂದು ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಹೋಗೋದ್ರೆ ಸಾಕು. ಗೆರೆ ದಾಟಿ ಹೋದ್ರೆ ಆಯಿತು. ಇಷ್ಟು ಒಟ್ಟು 3 ಕ್ಲಿಯರ್ ಮಾಡ್ಬೇಕು 4ರಲ್ಲಿ. ಇಷ್ಟು ಈ ಪೊಲೀಸ್ದು ಫಿಸಿಕಲ್ ಮೆಥಡ್.
ನಿಮಗೇನು ಬೇಕು ಫಿಸಿಕಲ್ ಬಗ್ಗೆ ಇನ್ನೂ ಬೇಕಾದ್ರೆ ಮಾಹಿತಿ ಬೇಕಾದ್ರೆ ಕೇಳಿ. ನಾನಂತೂ ಇಷ್ಟೇ ಮಾಡಿದ್ದು ಫಿಸಿಕಲ್ ಇಲ್ಲಿವರೆಗೆ ಹಿಂಗೆ ಕ್ಲಿಯರ್ ಮಾಡ್ಕೊಂಡೆ. ಒಟ್ಟು ನಾ ಫಸ್ಟ್ 2 ರೌಂಡ್ ಚೆನ್ನಾಗಿ ಹೊಡ್ಯಕ್ಕೆ ನೋಡ್ತಿದ್ದೆ. ಸೊ ಆಮೇಲೆ ನಂಗೆ ಗೊತ್ತು 3ನೇ ರೌಂಡು ಅದಕ್ಕಿಂತ ಸ್ವಲ್ಪ ಸ್ಲೋ ಆಗೋದು. ಅದು ಎಷ್ಟೊತ್ತಿಗೆ 3:30, 4 ನಿಮಿಷನಂತೆ ಮುಗಿದೋಗೋದು. ಆಮೇಲೆ ಇನ್ನೂ 2 ನಿಮಿಷ ಇರೋದು. ಅದನ್ನ ನಿನಗೆ ಸುಸ್ತಾಗಿರುತ್ತೆ. ಮೇಲಕ್ಕೆ ಓಡೋದು ಸಾಕು. ಈ ಫಿಸಿಕಲ್ ಮುಗಿಯೋಗಿ ಮತ್ತೇನು ಮಾಡ್ಬೇಕಂದ್ರೆ, ಸೊ ನಾವೇನು ಮಾಡ್ಬೇಕಂದ್ರೆ ಅಥವಾ ಬ್ರೆಡ್ಡು ಅಥವಾ ಟೀ ಜೊತೆ ಸೊ ಇಂಥದ್ದು ಏನಾರ ತಿನ್ಬೇಕು. ಇಲ್ಲ ರಾತ್ರಿನೂ ಬೇಯಿಸಿ ತಿಂದಿರ್ಬೇಕು. ಇಂಥವೇ ತಿಂದಿರ್ಬೇಕು. ಆದ್ರೆ ಬಾಳೆಹಣ್ಣು ತಿನ್ನಬಾರ್ದು. ಬಾಳೆಹಣ್ಣು ಹುಳಿ ಆದ್ರಿಂದ ಏನೋ ಸ್ವಲ್ಪ ನನಗಂತೂ ಸೂಟ್ ಆಗಿಲ್ಲ. ವಾಮಿಟ್ ಆಗೋ ಚಾನ್ಸಸ್ಸು, ತಲೆ ತಿರುಗುವಂಥ ಚಾನ್ಸಸ್ಸು ಬರೋ ಚಾನ್ಸಸ್ ಇರ್ತದೆ. ಹಂಗಾಗಿ ಬ್ರೆಡ್ ಜೊತೆ ಟೀ ಏನೋ ಒಂದು ಇದು ಮಾಡ್ಕೊಂಡು ತಿಂದ್ಬಿಡೋದು ಬೆಳಗ್ಗೆ ಫಿಸಿಕಲ್‌ಗೆ ಹೋಗಕ್ಕೆ ಮುಂಚೆಗೆ. ಸೊ ಅದು ಫಿಸಿಕಲ್ ಯಾಕಂದ್ರೆ ಬೆಳಗ್ಗೆ ಚಾಲು ಮಾಡ್ರೆ ಒಂದು 10 ಗಂಟೆ ಆಗೋವಷ್ಟು ಟೈಮ್ ಇರ್ತದೆ. ಮೇ ಬಿ 11 ಗಂಟೆನೂ ಆಗ್ಬೋದು. ಸೊ ಹಂಗಾಗಿ ಟೈಮ್ ತಗೊಂತತೆ. ಸೊ ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಇದು ಮಾಡೋದು ಬೆಟ್ರು. ಅಂದರೆ ಏನೋ ತಿನ್ಕೊಂಡು ಚಾಲು ಮಾಡೋದು ಬೆಟ್ರು. ಅಂದ್ರೆ ಲೈಟಾಗಿ ಜಾಸ್ತಿ ತಿನ್ಬಾರ್ದು. ಒಂದು ಲೈಟಾಗಿ ತಿನ್ಕೊಂಡು ಬ್ರೆಡ್ ಅಂಥದ್ದು ಅಥವಾ ಇರ್ಲಿಕ್ಕೆ ಜಿಮ್ಮಲ್ಲಿ ಕುಡಿತಾರಲ್ಲ ಅದು ಪ್ರೋಟೀನು ಇಂಥದ್ದು ಅಥವಾ ಏನೋ ಒಂದು ಮೇಂಟೈನ್ ಮಾಡ್ಕೊಂಡು ಹೊಟ್ಟೆ ತುಂಬಿದ ರಿಚರ್ ಇದ್ರೆ ಆಗೋಗುತ್ತೆ. ನಿಮ್ಮದು ಫಿಸಿಕಲ್ ಮುಗಿದೋಗುತ್ತೆ. ಇದು ಫಿಸಿಕಲ್ ರೀತಿ. ಈಗ ಎಕ್ಸಾಮ್ ನೋಡೋಣ. ಸೊ ಎಕ್ಸಾಮ್‌ಗೆ ಯಾವ ರೀತಿ ಪ್ರಿಪ್ರೇಷನ್ ಇರ್ಬೇಕು